ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ಹೆಂಗಿದ್ದೀರಿ? ಚೆನ್ನಾಗಿದ್ದೀರಾ? ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯ ಆರೋಗ್ಯ, ಆಯಸ್ಸು, ಸುಖ, ಸಂತೋಷ, ನೆಮ್ಮದಿ ಎಲ್ಲ ನಿಮಗೆ ನಿಮ್ಮ ಕುಟುಂಬಕ್ಕೆ ಕೊಟ್ಟು ಕಾಪಾಡಲಿ. ಇನ್ನೂ ಒಂದ್ಸಲಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ಹೆಂಗೆ ಮಾಡ್ತಾಯಿದ್ದೀರಿ ಹಬ್ಬ? ಎಲ್ಲ ಜೋರ? ಅದೇ ಇವತ್ತು ಕಡುಬು ಮಾಡೋದ ಅಂದ್ಬಿಟ್ಟು ಹಂಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾವಿ. ಬನ್ನಿ ಮತ್ತೆ ನೋಡ್ಕೊ ಬರೀವ್ರಿ. ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಲ್ಯಾಣಿ, ಅಲ್ಲಿ ನೀರು ಮಡ್ಗಿನೆಲ್ಲ ಸಿಡಿ ಇಲ್ಲಿ ಹಾಕಕ್ಕೆ ಹೋಗ್ಬೇಡ. ಓಸಿಯಾ ಬೆಲ್ಲ ಹಾಕ್ತೀನಿ, ತಾಳು ಕಡ್ಬಿ ಇಲ್ಲ ಸಪ್ಪೆ ಸಪ್ಪೆ ಆಗೋಯ್ತದೆ, ಬರೀ ಸಪ್ಪೆ ಕಡ್ಬು ತಿನ್ನಂಗಾಯ್ತದೆ. ತಾಳೋಸಿ ಬೆಲ್ಲ ಹಾಕ್ತೀನಿ. ಅಲ್ಲ ಅಕ್ಕ ಹೇಳಿಲ್ಲ ಅಂದಿದ್ರೆ ನಾನು ಇವಾಗ ಇಟ್ಟು ಹಾಕ್ಬಿಡ್ತಿದ್ದೆ. ಆಗ ಸಪ್ಪೆ ಸಪ್ಪೆ ಕಡುಬು ಆಗ್ಬಿಡ್ತಿತ್ತಲ್ವಾ? ಇವಾಗ ಹೊಟ್ಟೆಕಾಗಿರೋದು ಸಿಹಿ ಕಡುಬು. ಛೇ, ಅಕ್ಕ ಹೇಳಿ ಇದ್ದಿದ್ದೇ ಸರಿ ಆಯ್ತು, ಇಲ್ಲಾಂದ್ರೆ ಎಲ್ಲ ಕೆಲಸನೂ ಹಾಳು ಮಾಡ್ಬಿಡ್ತಿದ್ದೆ. ಕಲ್ಯಾಣಿ, ಅಲ್ಲ ಹಾಕಿಬಿಟ್ಟ? ಇಲ್ಲ ಬನ್ನಿ ಅಕ್ಕ, ಇನ್ನೂ ಹಾಕಿದ. ಅಲ್ಲ ಇವಾಗ ನಾನು ಎಲ್ಲರಿಗೂ ಬರೀ ಸಪ್ಪೆ ಕಡುಬು ತಿನ್ಸಕ್ಕೆ ರೆಡಿ ಮಾಡ್ಬಿಟ್ಟಿದ್ದೆ. ಏನು ಆಯ್ಕಿಲ್ಲ, ಅರೆ ಸಪ್ಪೆ ಹೊಡಿತದೆ ಅಷ್ಟೇ. ಅದೇ ಕಾಯೆಲ್ಲ ಹಾಕೊಂಡ್ರೆ ಅಷ್ಟು ಇದು ಸಿಹಿ ಬರೋಕ್ಕಿಲ್ವಲ್ಲ. ಕಡುಬು ಮಾಡೋಕ್ಕೆ ಹುಸಿಯ ಇದನ್ನ ಹಾಕಬಿಟ್ಟು ಬೆಲ್ಲವ ರುಚಿ ಆಯ್ತದೆ. ಆಮೇಲೆ ಕಾಯಲ್ಗೊಸಿಯ ಬೆಲ್ಲ ಹಾಕಿದ್ರೆ ಸರಿ ಆಯ್ತದೆ, ಇಲ್ಲಾಂದ್ರೆ ಸಪ್ಪೆ ಆಗೋಯ್ತದೆ. ಕಲ್ಯಾಣಿ, ಈಗ ಹಾಕೋಸಿಟ ಚೆನ್ನಾಗಿ ತಿರ್ಕೊಳ್ಳೋದ, ಹಿಟ್ಟು ಮಾಡ್ಕೊಂಡು ಇನ್ನೇನು ಹಿಟ್ಟು ಮಾಡ್ಕೊಂಡು ಉಂಡೆ ಕಟ್ಟಿದ್ರೆ ಕಡುಬಾಗೆ ಹೋಯ್ತದೆ. ಇನ್ನು ಕಾಯಲ್ಲಿ ಮಾಡ್ಕೊಳ್ಳೋದ, ಕಾಯಲು ಎಳ್ಳು ಸುಸ್ಲು ಅದು ಮಾಡ್ಕೊಂಡ್ರೆ ಕಡುಬು ಕಾಯಲ್ಲಿ ಎಳ್ಳು ಸುಸ್ಲು ಆಯ್ತದೆ. ಪೂಜೆಗೆ ಸರಿ ಆಯ್ತದೆ. ಇವತ್ತು ಇಲ್ಲಿ ಮಿಕ್ಕಿ ತಿಂಡಿ ಎಲ್ಲನೂ ನಾಳೆಗೆ ಮಾಡ್ಕೊಳ್ಳೋದ ಅಲ್ವಾ? ಅಕ್ಕ, ನಾಳೆ ಅಲ್ವಾ ಎಡೆ ಹಾಕೋದು? ನಾಳೆನೇ ಮಾಡ್ಕೊಳ್ಳೋಣ ಬಿಡಿ. ಮೊದಲು ಇವಾಗ ಇದು ಮಾಡಿಬಿಟ್ಟು ಪೂಜೆ ಮಾಡಿಬಿಡೋಣ. ನಾಳೆ ಎಲ್ಲನೂ ಏನೇನು ಬೇಕೋ ಎಲ್ಲನೂ ನಾಳೆ ಮಾಡ್ಕೊಳ್ಳೋಕ್ಕಾಗುತ್ತೆ. ನೋಡಿ ಫ್ರೆಂಡ್ಸ್, ಹೆಂಗೆ ಗೊತ್ತಾ? ಮೊದಲು ಒಂದು ಸ್ವಲ್ಪ ನೀರಿಟ್ಬಿಟ್ಟು ಮಾಮೂಲಿ ಮುದ್ದೆ ಮಾಡ್ತಿರಲ್ಲ, ರಾಗಿ ಮುದ್ದೆ, ಅದೇ ರೀತಿ ಮಾಡೋದು. ಮೊದಲು ನೀರಿಟ್ಬಿಡಿ, ಅಲ್ಲಿಗೆ ಒಂದು ಸ್ವಲ್ಪ ಫಸ್ಟ್ ಹಂಗೆ ಕದ್ರು ಬಿಡಿ. ನಾವು ಕದ್ರೋದ ತೋರಿಸ್ತಿಲ್ಲ ನಿಮಗೆ, ಮಿಸ್ ಆಗೋಗೈತೆ ಕ್ಲಿಪ್ಪು, ಆಯಿತಾ? ಆವಾಗ ಅಲ್ಲಿಗೆ ಏನು ಮಾಡಿ ಅಂದರೆ ಚೆನ್ನಾಗಿ ಹಿಂಗೆ ತಿರುಗಿಬಿಡಿ. ಅದು ಚೆನ್ನಾಗಿ ಕುದಿ ಬಂದಮೇಲೆ ಸೀಟ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಬಿಟ್ಟು ಮುದ್ದೆ ಥರ ತಿರುಗಿ. ಆದರೆ ನೀವು ನೀರು ಮಡಗ್ತೀರಲ್ಲ, ಆವಾಗ ಬೆಲ್ಲನೂ ಹಾಕಿ, ಆವಾಗ ಕಡುಬು ಸಿಹಿ ಬರುತ್ತೆ. ಇಲ್ಲಾಂದರೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಕಲ್ಸ್ಕ ತಿಂದ್ರೂ ಅಷ್ಟು ರುಚಿಯಾಗಿರಲ್ಲ. ಒಬ್ಬೊಬ್ಬರು ಬರೀ ಸಪ್ಪೆದನ್ನೇ ಮಾಡ್ತಾರೆ. ನಮ್ಮ ಮನೇಲಿ ಮಕ್ಳಿಗೆಲ್ಲ ಸಿಹಿ ಜಾಸ್ತಿ ಬೇಕಲ್ಲ, ಸಿಹಿ, ಅದಕ್ಕೆ ಕಡುಬು ಇದೆಯಲ್ಲ, ಕಡುಬುಗೂ ಬೆಲ್ಲ ಹಾಕ್ಬಿಟ್ಟು ಸಿಹಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಷ್ಟೇ. ಆಮೇಲೆ ಇಲ್ಲಿಗೆ ಏಲಕ್ಕಿ ಪುಡಿ ಬೇಕಾದರೆ ಒಂದು ಸ್ವಲ್ಪ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ಕಡುಬಿಗೇನು ಬೇಡಿ, ಕಾಯಲ್ಲಿ ಮಾಡ್ಕೊತೀರಲ್ಲ, ಮೊದಲು ನೀರ ಕುದಿಯೋಕೆ ಇಟ್ಬಿಡಿ, ಅಲ್ಲಿಗೆ ಬೆಲ್ಲ ಹಾಕೊಳ್ಳಿ. ಬೆಲ್ಲ ಹಾಕಿ ಚೆನ್ನಾಗಿ ಅದೆಲ್ಲ ಒಂದು ಸ್ವಲ್ಪ ಕುದಿ ಬಂದಮೇಲೆ ಕಾಯಿ ಹಾಲು, ಏಲಕ್ಕಿ ಪೌಡ್ರು, ಕಾಯಿ ರುಬ್ಕೊಂಡು ರಸ ತಗೊಂಡಿರ್ತೀರಲ್ಲ ಅದನ್ನಾದ್ರೂ ಹಾಕೋಬೋದು. ಇಲ್ಲಾಂದರೆ ನೈಸಾಗಿ ನುಣ್ಣಿಗೆ ರುಬ್ಬಿಟ್ಟು ಕಾಯಿ ಹಾಲು ಇರ್ತದಲ್ಲ ಅದನ್ನೂ ಚೆನ್ನಾಗಿ ಉಯ್ದು ಕುದಿಸ್ಬಿಟ್ಟು ಲಾಸ್ಟಲ್ಲಿ ಏಲಕ್ಕಿ ಪುಡಿ ಹಾಕಿದ್ರೆ ಕಾಯಲ್ಲಿ ಮುಗೀತು. ನೀನು ಎಳ್ಳು ಸುಸ್ಲು ಎಳ್ಳ ಚೆನ್ನಾಗಿ ಹುರ್ಕೊಬಿಟ್ಟು ಅದನ್ನ ತಗೊಳ್ಳಿ. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಚೆನ್ನಾಗಿ ಕೆಚ್ಚಿ ಪುಡಿ ಮಾಡ್ಕೊಳ್ಳಿ. ಎಳ್ಳಿರುತ್ತಲ್ಲ, ಎಳ್ಳು ಬೆಲ್ಲ ಮಿಕ್ಸ್ ಮಾಡಿ, ಆವಾಗ ಮೂರನ್ನೂ ಕಲ್ಸ್ಕೊಂಡು ತಿಂದರೆ ಕಡುಬು, ಕಾಯಿ ಹಾಲು, ಎಳ್ಳು ಸುಸ್ಲು ರೆಡಿ. ಇದೇ ತಾನೇ ಗೌರಿ ಹಬ್ಬಕ್ಕೆ ವಿಶೇಷ. ಇನ್ನೇನಂತೀರಾ? ನೀವೆಲ್ಲ ಹೆಂಗೆ ಮಾಡ್ತೀರಾ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಆಯಿತಾ? ಆಮೇಲೆ ಶಾವಿಗೆನೂ ಮಾಡ್ಕೊಬೋದು. ಶಾವಿಗೆನೂ ಮಾಡ್ತೀವಿ, ಇವಾಗ ಮಾಡೋದಿಲ್ಲ. ಸಂಜೆಗೆ ಒಂದು ಸ್ವಲ್ಪ ಹಿಟ್ಟು ಮಡಿಕೊಳ್ತೀವಿ, ಬೇಕು ಅಂದರೆ ಮಾಡ್ಕೊಡ್ತೀವಿ, ಇಲ್ಲ ಅಂದರೆ ಮತ್ತೆ ಮಾಡ್ತೀವಿ. ಮಕ್ಳಿಗೂ ಇಷ್ಟ ಶಾವಿಗೆ ಅಂದರೆ. ಇದು ಮುದ್ದೆ ಥರ ಇರ್ತದಲ್ಲ, ಅದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಆದರೆ ಪೂಜೆ ಮಾಡಬೇಕಲ್ಲ ನಾವು ಕಡುಬ, ಅದಕ್ಕೆ ಮಾಡ್ತಾ ಇರೋದು. ಏನಂತೀರಾ? ನಾನು ನಿಮ್ಮ ಮನೇಲೂ ಇಟ್ಕೊಂಡು ತಿಂದು ಚೆನ್ನಾಗೇ ಮಾಡ್ತೀರಾ ಬಿಡಿ. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಎಳ್ಳು ಸುಸ್ಲು ಮಾಡಬೇಕು ಅಂತ. ಇಲ್ಲಿ ನೋಡಿ, ಕಡುಬು ಎಲ್ಲನೂ ಕಡುಬು ಮಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ ಅಕ್ಕ. ಈಗ ನಾನು ಎಳ್ಳು ಸುಸ್ಲು ಮಾಡೋದಕ್ಕೆ ಎಳ್ಳು ಹುರ್ಕೋತಾ ಇದ್ದೀನಿ. ಅಕ್ಕ ಕಾಯಲ್ಲಿ ಮಾಡೋದಕ್ಕೆ ಕಾಯಿ ತುರ್ಕೊಂಡು ಮಾಡಿ ಇಟ್ಟಿದ್ದಾರೆ. ಅದನ್ನ ಹೋಗಿ ರುಬ್ಕೊಂಡು ಕಾಯಲ್ಲಿ ಮಾಡ್ಕೋಬೇಕು, ನಾನು ಎಳ್ಳು ಸುಸ್ಲು ಮಾಡ್ಕೋಬೇಕು ಅಷ್ಟೇ. ಮುಗೀತು ಕೆಲಸ. ಇಷ್ಟು ಕೆಲಸ ಮುಗಿದ ಮೇಲೆ ಹೋಗ್ತೀವಿ. ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿ, ಸ್ನಾನ ಎಲ್ಲ ಮಾಡಾಯ್ತು ನಾವು ಅವಾಗಲೇ. ಇನ್ನು ಪೂಜೆ ಗೀಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀವಿ, ಆಯಿತಾ? ಹಾಗೆ ನೋಡ್ಕೊಂಡು ಹೋಗಿ ಬನ್ನಿ ಅಡುಗೆನೆಲ್ಲ. ನಾನು ಕಲ್ಯಾಣಿ, ಎಲ್ಲರಿಗೂ ಗೊತ್ತಿರ್ತದೆ, ನೀನು ಯಾಕೆ ಗಾಡಿ ನೀನು ಅವ್ರು ಏನು ಅನ್ಕೊಳಕ್ಕಿಲ್ವಾ? ಸುಮ್ಮನಿರಿ ಅಕ್ಕ, ಏನು ಅನ್ಕೊಳ್ಳೋದಿಲ್ಲ. ಹಂಗೆ ಅಂದ್ಬಿಟ್ಟು ಎಲ್ಲರೂ ಫೋನಲ್ಲೆಲ್ಲ ಅಡುಗೆ ಮಾಡಿ ಆಗ್ತಾ ಇರ್ತಾರೆ. ಏನು ಯಾರಿಗೂ ಗೊತ್ತಿಲ್ಲ ಅಂದ್ಬಿಟ್ಟು ಅವ್ರು ಅಡುಗೆ ಮಾಡಿ ಆಗ್ತಾ ಇರ್ತಾರಾ?
ಹಾಗೆ ನಾನು ಹೇಳ್ತೀನಿ, ಅವ್ರೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ನೀವೇನು ಅನ್ಕೋಬೇಡಿ. ಅವ್ರಿಗಿಂತ ನೀವೇ ಬೇಜಾರು ಮಾಡ್ಕೊಳಂಗಿದ್ದೀರಲ್ಲ. ಬೇಜಾರು ಅಂತಲ್ಲ, ನಮ್ಮ ಅವ್ರಿಗೆ ಗೊತ್ತಿರೋದನ್ನೇ ಹೇಳಿ ಹೇಳಿ ಇದು ಮಾಡ್ತಾ ಇದೆಯಲ್ಲ ಅದಕ್ಕೆ. ನೋಡಿ ಫ್ರೆಂಡ್ಸ್, ಇದು ಅದು ಎಳ್ಳೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇವಾಗ, ಆಯ್ತಾ. ಇವಾಗ ಇದನ್ನ ಹಾಕ್ತಾ ಇದೀವಿ, ಬೆಲ್ಲ ಕುದೀತಾ ಇದೆಯಲ್ಲ, ಅಲ್ಲಿಗೆ ಕಾಯೆಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಕ್ಕ. ಇವಾಗ ಚೆನ್ನಾಗಿ ಹಾಕ್ಬಿಟ್ಟು ಒಂದು 2-3 ಮಳ್ಳು ಚೆನ್ನಾಗಿ ಕುದಿಸ್ಬಿಡ್ತೀವಿ, ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕ್ಬಿಡ್ತೀವಿ. ಕಾಯಲ್ಲೂ ರೆಡಿ ಆಗಿಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನಿಮಗೆಲ್ಲ ಗೊತ್ತು, ರುಚಿನೂ ನೋಡಿರ್ತೀರ ಎಲ್ಲರೂ. ಗೌರಿ ಹಬ್ಬಕ್ಕೆ ಎಲ್ಲರ ಮನೇಲೂ ಮಾಡ್ತಾ ಇರ್ತಾರಲ್ಲ, ಇದೇನು ಮಾಮೂಲಿ ಅಲ್ವಾ. ಅಕ್ಕ, ಗೌರಿ ಹಬ್ಬ ಎಷ್ಟು ಬೇಗ ಬರುತ್ತೋ ಅಂತ ಕಾಯ್ತಾ ಇದ್ವಿ. ಗೌರಿ ಹಬ್ಬನೂ ಬಂದ್ಬಿಡ್ತಲ್ವಕ್ಕ. ಅಯ್ಯೋ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಅಕ್ಕ. ಗೌರಿ ಹಬ್ಬ ಬಂದ್ಬಿಡ್ತಲ್ಲ, ಅಮ್ಮನ ಮನೆಗೆ ಹೋಗ್ಬೋದು, ಹಾಗೆ ಅಲ್ಲೇ ಒಂದು ವಾರ ಇದ್ಬಿಟ್ಟು ಬರ್ಬೋದು. ನಿಮ್ಗೊಂದು ವಿಚಾರ ಗೊತ್ತಾ ಫ್ರೆಂಡ್ಸ್, ನಾವು ನಾಳೆ ಎಲ್ಲ ಹಬ್ಬ ಮುಗಿಸ್ಕೊಂಡು ನಾಳೆ ಇಲ್ಲ ನಾಳಿದ್ದು ಊರಿಗೆ ಹೋಗ್ತೀವಿ. ಒಂದು ವಾರ ಊರಲ್ಲೇ ಇರ್ತೀವಿ. ಅವಾಗ ನಿಮಗೆ ಊರಲ್ಲಿ ಅಡುಗೆ ಮಾಡಿ ಎಲ್ಲನೂ ಮಾಡಿ ತೋರಿಸ್ತೀವಿ, ಓಕೆನಾ. ನಮ್ಮ ಅಮ್ಮನ ಮನೆ ಎಲ್ಲನೂ ತೋರಿಸ್ತೀವಿ. ನಂಗೆ ತುಂಬ ಇಷ್ಟ ನಮ್ಮ ಅಮ್ಮನ ಮನೆ. ಅದಕ್ಕೆ ಅನ್ನಪೂರ್ಣಕ್ಕೂ ಜೊತೆಗೆ ಕರ್ಕೊಂಡು ಹೋಗ್ತೀವಿ. ಅವಾಗ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ನಮಗೆಲ್ಲ. ಮಕ್ಳಿಗೂ ಅಷ್ಟೇ, ಅಜ್ಜಿ ಮನೆ ಅಂತ ಹೇಳ್ಬಿಟ್ರೆ ಸಿಕ್ಕಾಬಟ್ಟೆ ಆಸೆ ಮಾಡ್ತಾರೆ ಅವರೆಲ್ಲರೂ. ಏನೋ ಒಂದು ವಾರ ಸ್ಕೂಲೇ ಇಲ್ಲ, ಬರೀ ಊರು ಅಂತ ಅಂದ್ಬಿಟ್ರೆ ಇನ್ನೂ ಖುಷಿನೇ ಅವ್ರಿಗಂತೂ. ಅದಕ್ಕೆ ನೋಡ್ತೀವಿ. ಇವತ್ತು ಯಾವ ವಾರ? ಇವತ್ತು ಮಂಗಳವಾರ, ಬುಧವಾರ, ಗುರುವಾರ ಹೋದರೆ ನೆಕ್ಸ್ಟ್ ಗುರುವಾರನೇ ಬರೋದು ನಾವು. ನೋಡ್ತೀನಿ ಅತ್ತೆ, ಇನ್ನೂ ಸ್ವಲ್ಪ ದಿನ ಉಳ್ಕೊಳ್ಳಿ ಅಂದರೆ ಸಿಕ್ಕಿದೆ ಚಾನ್ಸ್ ಅಂತ ಉಳ್ಕೊಬಿಡ್ತೀವಿ. ನಿಮ್ಮ ಅಮ್ಮನ ಮನೆಗೆ ಎಲ್ಲರೂ ಹೋಗಿದ್ದೀರಾ ಅಲ್ವಾ ಗೌರಿ ಹಬ್ಬಕ್ಕೆ? ಎಲ್ಲರೂ ತುಂಬ ಖುಷಿಯಾಗಿರುತ್ತೆ. ಬಳೆ ಎಲ್ಲ ಕೊಡಿಸಿರ್ತಾರೆ, ಸೀರೆ ಎಲ್ಲ ಕೊಡಿಸಿರ್ತಾರೆ. ಅಪ್ಪನ ಮನೆದು ಅಂದರೆ ಏನೋ ಒಂಥರ ಖುಷಿ. ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಒಂಥರ ಹಬ್ಬ ಅಲ್ವಾ. ಕಲ್ಯಾಣಿ, ಗೊತ್ತಾಯ್ತದೆ ಬಾ, ಪೂಜೆ ಮಾಡೋದಾದ್ಮೇಲೆ ಮಾತಾಡುವೆ, ಇನ್ನೂ ಒತ್ತು ಸಿಗ್ತದಲ್ಲ, ಅದೇ ಕಂಗಾಡ್ತಾ ಇದ್ದೀನಿ ನೀನು. ನೋಡಿ ಫ್ರೆಂಡ್ಸ್, ಅಕ್ಕ ತುಂಬ ಬೇಜಾರು ಮಾಡ್ಕೋತಾರೆ ಆಮೇಲೆ ಮಾತಾಡುವೆ ಅಂತ. ಇವಾಗ ಪೂಜೆ ಮಾಡಿ ಬಂದ್ಬಿಡ್ತೀನಿ, ಟೈಮ್ ಸಿಕ್ಕಿದ್ರೆ ಆಮೇಲೆ ಮಾತಾಡೋಣ ಅಂತ. ಏನಂತೀರಾ? ಎಲ್ಲರೂ ಹೋಗಿ ಹೆಚ್ಚುಕಟ್ಟಾಗಿ ಹಬ್ಬ ಮಾಡಿ, ಆಯ್ತಾ? ಇರಿ ಫ್ರೆಂಡ್ಸ್, ಇವಾಗಲೇ ಹೋಗಬೇಡಿ, ನಮ್ಮದು ಪೂಜೆ ಇದೆ, ನಮ್ಮ ಪೂಜೆನ ನೋಡ್ಕೊಂಡು ಹೋಗಿವ್ರಂತೆ. ಬನ್ನಿ. ಗೌರಿಗೆ ಒಂದೆರಡು ಹಾಡು ಹೇಳ್ಬಿಡಿ, ಪೂಜೆ ಎಲ್ಲ ಹಚ್ಕಟ್ಟಾಗ ಆಯ್ತದೆ. ಐಕ್ಳು ಕರೀರಿ, ಎಲ್ಲವ ತಿನ್ಕೊಳ್ಳಿ, ಅವ್ರಿಗೆ ಕಡುಬು ಕಾಯಲು ಎಲ್ಲ ತಿನ್ಲಂತೆ, ಕರೀರಿ ಎಲ್ಲರೂ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲ್ಲೆಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.